ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತು ಲಾಗ್ನ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಪೂಜೆಗೆ ರೆಡಿ ಮಾಡಿಕೊಂಡೆ. ಮಕ್ಕಳು ಕೂಡ ಸ್ನಾನ ಎಲ್ಲ ಮುಗಿಸಿ ಅವರು ಕೂಡ ಸ್ಕೂಲ್ಗೆ ರೆಡಿಯಾಗಿ ಹೊರಟರು. ತಿಂಡಿಗೆ ಅಂತೇಳಿ ಇವತ್ತು ಪುಳಿಯೋಗರೆ ಮಾಡಿದ್ದೆ. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಮನೆ ಹತ್ರ ಇರೋ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತೇಳಿ ದೇವಸ್ಥಾನಕ್ಕೆ ಬಂದೆ. ಈ ದೇವಸ್ಥಾನಕ್ಕೆ ಬಂದು ತುಂಬ ದಿನ ಆಗಿತ್ತು, ಬರೋದಕ್ಕೆ ಆಗೇ ಇರಲಿಲ್ಲ. ನನಗೆ ಫ್ರೀ ಆದಾಗೆಲ್ಲ ಬಂದು ಹೋಗ್ತಿರ್ತೀನಿ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಹೋಗಿದ್ದು ಬರೋಣ ಅಂತೇಳಿ ನಾನು ಕೂಡ ದೇವಸ್ಥಾನಕ್ಕೆ ಬಂದೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ದೇವಸ್ಥಾನದಿಂದ ಮನೆಗೆ ಬಂದೆ. ಮನೆಗೆ ಬಂದು ತಿಂಡಿ ಎಲ್ಲ ತಿಂದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ಸಾಂಬಾರು ಕೂಡ ಮಾಡಬೇಕಿತ್ತು. ಮನೇಲೇ ನುಗ್ಗೆಕಾಯಿ ಇತ್ತು, ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಸಾಂಬಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಬೇಳೆ ಟೊಮೊಟೊನ ಕೂಗೋದಕ್ಕಿಟ್ಟು ಇನ್ನೊಂದು ಕಡೆ ನುಗ್ಗೆಕಾಯಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನೇನೋ ಸ್ವಲ್ಪ ದಿನಗಳಲ್ಲಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಬರ್ತಾ ಇದೆ. ಮಹೇಶ್ ಅವರು ಇವತ್ತು ಸಿಟಿಗೆ ಹೋಗೋಣ, ಸೀರೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಯಾವ್ದು ತೊಗೋಬೇಕು ಅಂತ ಹೇಳಿ ಇನ್ನೂ ಏನು ಯೋಚನೆ ಮಾಡಿಲ್ಲ. ಯಾವ್ದು ಚೆನ್ನಾಗಿರೋದು ಸಿಗುತ್ತೆ ಅದು ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬರೋಷ್ಟರಲ್ಲಿ ನಾನು ಕೂಡ ಅಡುಗೆ ಕೆಲಸ ಎಲ್ಲ ಮುಗಿಸಿ ಸಿಟಿಗೆ ಹೋಗೋದಕ್ಕೆ ರೆಡಿ ಆಗಬೇಕು. ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಗಳನ್ನ ನೋಡ್ತಿರ್ತೀರ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ಹೊಸ ವೀಡಿಯೋ ನೋಟಿಫಿಕೇಷನ್ ಫಸ್ಟು ನಿಮಗೇ ಬರುತ್ತೆ. ಸಾಂಬಾರು ಕೂಡ ಬೇಗನೆ ರೆಡಿ ಆಯಿತು. ಅಡುಗೆ ಎಲ್ಲ ಮಾಡಾದಮೇಲೆ ಮನೇಲೇ ನಿಂಬೆಹಣ್ಣಿತ್ತು, ಮಹೇಶ್ ಅವ್ರಿಗೆ ಜ್ಯೂಸ್ ಮಾಡಿಡೋಣ ಅಂತೇಳಿ ನಿಂಬೆಹಣ್ಣು ಜ್ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಮಹೇಶ್ ಅವ್ರಿಗೆ 2 ಲೋಟ ಆಗೋಷ್ಟು ಮಾತ್ರ ಮಾಡ್ಕೋತಾ ಇದ್ದೀನಿ. ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಸಂಜೆ ಆಗಿರುತ್ತೆ. ಇವಾಗ ಮಳೆ ಟೈಮ್ ಇರೋದ್ರಿಂದ ಸಂಜೆ ಅವರು ಜ್ಯೂಸ್ ಕೊಟ್ಟರು ಕೂಡ ಕುಡಿಯೋದಿಲ್ಲ, ಚಳಿ ಬೇಡ ಅಂತಾರೆ. ಅವ್ರಿಗೆ ಬಂದಮೇಲೆ ಹಾರ್ಲಿಕ್ಸ್ ಕೊಟ್ಟರೆ ಆಯಿತು. ನಾನು ಮಹೇಶ್ ಇಬ್ರಿಗೆ ಆಗೋಷ್ಟು ಮಾತ್ರ ಮಾಡ್ಕೋತಾ ಇದ್ದೀನಿ. ಫಸ್ಟು ಇಲ್ಲಿ ನೀರಿಗೆ ಸ್ವಲ್ಪ ಸಕ್ಕರೆ ಹಾಕಿ ಕರಗೋದಕ್ಕೆ ಇಟ್ಟಿದ್ದೀನಿ. ಸಕ್ಕರೆ ಕರಗಿದ್ಮೇಲೆ ನಿಂಬೆಹಣ್ಣನ್ನು ಹಿಂಡಬೇಕು. ಹಾಗೆಯೇ ಹಿಂಡಿದ್ರೆ ಸಕ್ಕರೆ ಕರಗೋದು ತುಂಬಾ ಲೇಟ್ ಆಗುತ್ತೆ. ಸ್ವಲ್ಪ ಪುದೀನ ಎಲೆಗಳನ್ನು ಕೂಡ ಹಾಕಿದ್ದೀನಿ ಫ್ಲೇವರ್ಗೋಸ್ಕರ. ನಿಂಬೆಹಣ್ಣ ಕಟ್ ಮಾಡಿ ಚೆನ್ನಾಗಿ ಹಿಂಡ್ಕೋತಾ ಇದ್ದೀನಿ. ಕಟ್ ಮಾಡಿರೋ ನಿಂಬೆಹಣ್ಣ ಹಿಂಡ್ಕೊಂಡು ಆದಮೇಲೆ ಜ್ಯೂಸ್ಗೆ ಚಿಟಿಕೆ ಉಪ್ಪು, ಚಿಟಿಕೆ ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ. ನಿಂಬೆಹಣ್ಣು ಜ್ಯೂಸ್ಗೆ ಉಪ್ಪು ಮತ್ತು ಮೆಣಸಿನ ಪುಡಿನ ಹಾಕೊಳ್ಳೋದ್ರಿಂದ ಸ್ವಲ್ಪನೂ ಶೀತ ಆಗೋದಿಲ್ಲ, ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಕೋಲ್ಡಾಗಿರಲಿ ಅಂತ ಹೇಳಿ ಐಸ್ ಕ್ಯೂಬ್ ಕೂಡ ಹಾಕೋತಾ ಇದ್ದೀನಿ. ಜ್ಯೂಸ್ ಎಲ್ಲ ರೆಡಿ ಆಯಿತು. ಮಹೇಶ್ ಅವರು ಕೂಡ ಮಧ್ಯಾಹ್ನ 12:30ಗೆ ಬರ್ತೀನಿ ಅಂತ ಹೇಳಿದ್ರು. ಅವರು ಕೂಡ ಬಂದರು. ಅವ್ರಿಗೂ ಕೂಡ ಜ್ಯೂಸ್ ಕೊಟ್ಟು ಕುಡಿಯೋದಕ್ಕೆ ನಾನು ಜ್ಯೂಸ್ ಕುಡ್ಕೊಂಡು ಇವಾಗ ಸಿಟಿಗೆ ಹೋಗ್ತಾ ಇದ್ದೀವಿ. ಮತ್ತು ಅವರು ಮಧ್ಯಾಹ್ನ 3 ಗಂಟೆ ಕೆಲಸಕ್ಕೆ ಹೋಗೋಷ್ಟರಲ್ಲಿ ಬರಬೇಕು. ಬೇಗನೆ ಹೋಗಿ ಬೇಗನೆ ಬರೋಣ ಅಂತ ಹೇಳಿದ್ದಾರೆ. ನಾವು ಕೂಡ ಇವಾಗ ಹೊರಟ್ವಿ. ಇವಾಗಂತೂ ಕ್ರೇಪ್ ಸಿಲ್ಕಲ್ಲಿ ತುಂಬಾ ಚೆನ್ನಾಗಿ ಸೀರೆಗಳು ಬಂದಿವೆ. ಕಲರ್ ಕಾಂಬಿನೇಷನ್ನು, ಕ್ವಾಲಿಟಿ, ಪ್ರೈಸು ಎಲ್ಲ ಕೂಡ ವೆರೈಟಿಯಾಗಿ ಇರುತ್ತೆ. ನಾನು ಕೂಡ ಕ್ರೇಪ್ ಸಿಲ್ಕಲ್ಲೇ ತಗೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಕರ್ನಾಟಕ ಸಿಲ್ಕಲ್ಲಿ ನೋಡೋಣ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲಿಗೆ ಬಂದು ತುಂಬ ವರ್ಷಗಳಾಯಿತು. ನನ್ನ ಮದುವೆ ಟೈಮಲ್ಲಿ ಸೀರೆಗಳನ್ನ ತಗೊಂಡಿದ್ದು. ನನ್ನ ಮದುವೆ ಟೈಮಲ್ಲಿ ನಾನು ತೊಗೊಂಡಿರೋ ಸೀರೆಗಳೆಲ್ಲ ಕರ್ನಾಟಕ ಸಿಲ್ಕಲ್ಲೇ ಪರ್ಚೇಸ್ ಮಾಡಿದ್ದು. ಅವ್ರದ್ದೇ ಸ್ವಂತ ಫ್ಯಾಕ್ಟ್ರಿ ಇರೋದ್ರಿಂದ ಅವರೇ ಓನಾಗಿ ನೇಯ್ತಾರೆ. ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಕಲರ್ ಕಾಂಬಿನೇಷನು ಎಲ್ಲ ರೀತಿಲೂ ಸಿಗುತ್ತೆ. ಹಾಗಾಗಿ ಇಲ್ಲಿ ನೋಡೋಣ ಅಂತ ಹೇಳಿ ಬಂದಿದ್ದೀನಿ. ಅಂಗಡಿಗೆ ಬಂದು ತುಂಬ ವರ್ಷಗಳೇ ಆಗಿತ್ತು. ಇವಾಗಂತೂ ಎಲ್ಲ ಸೀರೆಗಳಿಗೂ ಕೂಡ ಒಂದೊಂದು ಸೆಕ್ಷನ್ ಮಾಡಿದ್ದಾರೆ. ರೇಷ್ಮೆ ಸೀರೆಗಳಿಗೆ ಬೇರೆ, ಮೈಸೂರು ಸಿಲ್ಕ್ ಸೀರೆಗಳಿಗೆ ಬೇರೆ, ಫ್ಯಾನ್ಸಿ ಸೀರೆಗಳಿಗೆ ಬೇರೆ. ಸೀರೆಗಳಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ ಕಲರ್ ಕಾಂಬಿನೇಷನ್ಗಳಲ್ಲೂ ಕೂಡ ಇದೆ.
ನಾನು ಕೂಡ ಕ್ರೇಪ್ ಸಿಲ್ಕಲ್ಲಿ ನೋಡಿದೆ 8,000 5,000 10,000 ಎಲ್ಲ ಪ್ರೈಸಲ್ಲೂ ಕೂಡ ಇತ್ತು. ಕಲರ್ ಕಾಂಬಿನೇಷನ್ಗಳು ಕೂಡ ತುಂಬಾ ಚೆನ್ನಾಗಿದೆ. ಹೆಣ್ಮಕ್ಳುಗಳಿಗೆ ಸಾಮಾನ್ಯವಾಗಿ ಸೀರೆ ಅಂದರೆ ತುಂಬಾ ಇಷ್ಟ. ಎಷ್ಟು ಸೀರೆ ನೋಡಿದ್ರೂ ಸಮಾಧಾನ ಅನಿಸಲ್ಲ, ಇನ್ನೂ ನೋಡ್ತಾನೆ ಇರಬೇಕು ಅನಿಸುತ್ತೆ. ನಾನು ಕೂಡ ತುಂಬ ವೆರೈಟಿ ಸೀರೆಗಳು ಕಲರ್ ಕಾಂಬಿನೇಷನ್ನ ನೋಡಿ ನನಗೆ ಇಷ್ಟ ಆಗಿದ್ದನ್ನು ಒಂದನ್ನು ಪರ್ಚೇಸ್ ಮಾಡಿಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ. ಮಹೇಶ್ ಅವ್ರಿಗೆ ಬಟ್ಟೆ ತೊಗೊಳೋದಕ್ಕೆ ಅಂತೇಳಿ ರೆಗ್ಯುಲರ್ ಶಾಪ್ಗೆ ಬಂದ್ವಿ. ಅವರು ಕೂಡ ಬಟ್ಟೆಗಳನ್ನ ನೋಡಿದ್ರು. ಕಲರ್ಸ್ಗಳು ಕೂಡ ಅಷ್ಟು ಇರಲಿಲ್ಲ, ಕಲೆಕ್ಷನ್ಸ್ ಎಲ್ಲ ಖಾಲಿಯಾಗಿತ್ತು. ಇವ್ರ ಸೈಜ್ ಬಟ್ಟೆಗಳು ಕೂಡ ಅಷ್ಟು ಇರಲಿಲ್ಲ, ಎಲ್ಲ ಖಾಲಿಯಾಗಿದೆ, ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಅಂದರು. ಸರಿ ಅಂತ ಹೇಳಿ ನಾವು ಕೂಡ ಅಲ್ಲಿಂದ ಬಟ್ಟೆಗಳನ್ನೆಲ್ಲ ನೋಡಿಕೊಂಡು ಮನೆಗೆ ಹೊರಟ್ವಿ. ಬರ್ತಾ ಹಾಗೇನೆ ಸೂಪರ್ ಮಾರ್ಕೆಟ್ಗೆ ಬಂದ್ವಿ. ಕೆಲವೊಂದು ಕಿಚನ್ ಐಟಮ್ನ ತಗೋಬೇಕಿತ್ತು. ನಾವು ಕೂಡ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಮನೆಗೆ ಬರೋಷ್ಟರಲ್ಲಿ ಟೈಮ್ ಬಂದು 2:45 ಆಯಿತು. ಮಹೇಶ್ ಅವರು ಕೂಡ ಊಟ ಮಾಡಿಕೊಂಡು ಕೆಲಸಕ್ಕೆ ಹೊರಟರು. ನಾನು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಬರೋದಕ್ಕೆ ಹೋಗ್ತಾ ಇದ್ದೀನಿ. ಮಳೆ ಕೂಡ ಬರೋ ಹಾಗಿದೆ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿರ್ತೀರ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.